ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ ಮಾತುಗಳನ್ನು ತುಂಬ ಎಚ್ಚರಿಕೆಯಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮೌನವಾಗಿದ್ದ ಒಂದು ವಿಷಯ ಇದೀಗ ನಿಧಾನವಾಗಿ ಹೊರಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಕುಟುಂಬದ ವಿಷಯದಲ್ಲಿ ನೀವು ನಿರೀಕ್ಷಿಸದಂತಹ ಚರ್ಚೆ ಆರಂಭ ಆಗಬಹುದು. ಮನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ. ಯಾರೋ ಒಬ್ಬರು ಇಷ್ಟು ದಿನ ಮನಸ್ಸಲ್ಲಿ ಇಟ್ಕೊಂಡಿದ್ದ ಮಾತನ್ನು ಇದ್ದಕ್ಕಿದ್ದಂತೆ ಹೇಳಬಹುದು. ಆ ಒಂದು ಮಾತಿನಿಂದ ಮನೆ ವಾತಾವರಣವನ್ನೇ ಬದಲಾಗುವ ಸಾಧ್ಯತೆ ಇದೆ. ಮೊದಲಿಗೆ ಈ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಹೋಗ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಆ ಥರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದೇ ಪರಿಸ್ಥಿತಿಯಲ್ಲಿ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯ ಹೊರಬರುವ ಸೂಚನೆ ಕೂಡ ಕಾಣಿಸ್ತಾ ಇದೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮೊದಲ ಪ್ರಮುಖ ಎಚ್ಚರಿಕೆ ಕುಟುಂಬ ಮತ್ತು ಆಸ್ತಿ ಸಂಬಂಧಿತ ವಿಷಯ ಆಗಿದೆ. ಹಳೆಯ ಆಸ್ತಿ ವಿಚಾರ, ಜವಾಬ್ದಾರಿ, ಹಣದ ವ್ಯವಹಾರ ಅಥವಾ ಕುಟುಂಬದ ಸದಸ್ಯರ ನಡುವೆ ನಡೆಯುತ್ತಿರುವ ಮಾತುಕತೆ ಮತ್ತೆ ಚರ್ಚೆಗೆ ಬರಬಹುದು. ನೀವು ಈ ವಿಷಯವನ್ನು ಮುಗಿದ ಅಧ್ಯಾಯ ಅಂತ ಅಂದುಕೊಂಡಿರಬಹುದು, ಆದರೆ ಇನ್ನೊಬ್ಬ ವ್ಯಕ್ತಿಯ ಮಾತಿನಿಂದ ಅದು ಮತ್ತೆ ಆರಂಭ ಆಗಬಹುದು. ಕೆಲವರು ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಒತ್ತಡ ಹಾಕಬಹುದು. ಕೆಲವರು ನಿಮ್ಮನ್ನು ತಪ್ಪು ಅಂತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನೀವು ಶಾಂತವಾಗಿದ್ದರೆ ಪರಿಸ್ಥಿತಿಯ ನಿಜವಾದ ಮುಖ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೆನ್ಪಿಟ್ಕೊಳ್ಳಿ. ಯಾರಾದರೂ ನಿಮಗೆ ಆ ಥರದಲ್ಲಿ ಸಹಿ ಮಾಡೋದಕ್ಕೆ, ಹಣ ನೀಡೋದಕ್ಕೆ ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಿದರೆ ತಕ್ಷಣ ಒಪ್ಕೋಬೇಡಿ. ದಾಖಲೆಗಳು, ಹಣಕಾಸಿನ ವ್ಯವಹಾರಗಳು ಮತ್ತು ಜವಾಬ್ದಾರಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಒಳ್ಳೆಯತನವನ್ನು ಕೆಲವರು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನಿಸುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಂಬಿಕೆ ಇರಲಿ, ಆದರೆ ಪರಿಶೀಲನೆ ಇಲ್ಲದೆ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬೋದಕ್ಕೆ ಹೋಗಬೇಡಿ. ಇನ್ನು ಎರಡನೆಯ ಪ್ರಮುಖ ವಿಷಯ ಹಣಕಾಸಿನ ವಿಚಾರ. ಬಾಕಿ ಹಣ, ಸಾಲ, ಯಾರಿಗಾದರೂ ನೀಡಬೇಕಾದ ಹಣ ಅಥವಾ ನಿಮಗೆ ಬರಬೇಕಾದ ಹಣದ ಬಗ್ಗೆ ಚರ್ಚೆ ನಡೀಬಹುದು. ಕೆಲವು ದಿನಗಳಿಂದ ನಿಂತಿದ್ದ ಹಣಕಾಸಿನ ವ್ಯವಹಾರ ಮತ್ತೆ ಚಲಿಸುವ ಸಾಧ್ಯತೆ ಇದೆ. ಆದರೆ ಅದೇ ಸಮಯದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಆ ಥರದಲ್ಲಿ ಹೂಡಿಕೆ ಮಾಡೋದು ಅಥವಾ ಯಾರಿಗಾದರೂ ಸಾಲವಾಗಿ ನೀಡೋದು ಸೂಕ್ತ ಅಲ್ಲ. ಅವಕಾಶ ಬಂದಾಗ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರನೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೆಲಸ ಮಾಡುವ ವೃಷಭ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರಂಭದಲ್ಲಿ ಕಷ್ಟ ಎನಿಸುವ ಕೆಲಸವೇ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಆಗ್ಬೋದು. ನಿಮ್ಮ ಕೆಲಸವನ್ನು ಗಮನಿಸುವ ಒಬ್ಬ ವ್ಯಕ್ತಿ ಇರ್ಬೋದು. ನೀವು ಮಾಡುತ್ತಿರುವ ಸಣ್ಣ ಕೆಲಸವನ್ನು ಕೂಡ ಅವರು ಗಮನಿಸ್ತಾ ಇರ್ಬೋದು. ಆದ್ದರಿಂದ ಈ ಸಮಯದಲ್ಲಿ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗ ಬದಲಾವಣೆ ಯೋಚನೆಯಲ್ಲಿದ್ದರೆ ಭಾವನೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ವಿಷಯವನ್ನು ಪರಿಶೀಲನೆ ಮಾಡಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ವ್ಯವಹಾರ ಮಾಡೋರಿಗೆ ಹಳೆಯ ಗ್ರಾಹಕ, ಹಳೆಯ ಸಂಪರ್ಕ ಅಥವಾ ಹಿಂದೆ ನಿಂತಿದ್ದ ಒಂದು ಯೋಜನೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಅದು ನಿಮಗೆ ಒಳ್ಳೆಯ ಅವಕಾಶ ಆಗಬಹುದು. ಆದರೆ ಮಾತಿನ ಮೇಲೆ ಮಾತ್ರ ಭರವಸೆ ಇಡಬೇಡಿ. ಹಣ, ದಾಖಲೆ ಮತ್ತು ಒಪ್ಪಂದ ವಿಷಯದಲ್ಲಿ ಸ್ಪಷ್ಟತೆ ಇರಲಿ. ಸಂಬಂಧಗಳ ವಿಚಾರದಲ್ಲಿ ಕೂಡ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಅನ್ನೋದು ಕಾಣಿಸಬಹುದು. ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಇರುವ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ಸಂದರ್ಭ ಬರಬಹುದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹೇಳಿದ ಮಾತು ನಿಮ್ಮ ಕಿವಿಗೆ ಬೀಳಬಹುದು. ಮೊದಲಿಗೆ ನೋವಾಗಬಹುದು, ಆದರೆ ನಂತರ ಆ ಮಾತಿನ ಹಿಂದಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ವೃಷಭ ರಾಶಿಯವರೇ, ಈಗ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಇತರರು ನಿಮ್ಮನ್ನು ಕೋಪಗೊಳಿಸೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ನೀವು ತಕ್ಷಣ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮೌನವೇ ಕೆಲವೊಮ್ಮೆ ನಿಮ್ಮ ಉತ್ತರವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಭಯಪಡೋದಕ್ಕಾಗಿ ಅಲ್ಲ, ಕೆಲವು ಘಟನೆಗಳು ನಿಮ್ಮನ್ನು ಎಚ್ಚರಿಸೋದಕ್ಕೆ ಬರುತ್ತೆ. ಇನ್ನು ವೃಷಭ ರಾಶಿಯವರೇ, ಈಗ ಎರಡನೇ ಭಾಗವನ್ನು ಬಹಳ ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಮುಂದಿನ ಪ್ರಮುಖ ತಿರುವು ಸಂಬಂಧ ಮತ್ತು ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಮದುವೆ ವಿಚಾರದಲ್ಲಿ ಇರುವ ವೃಷಭ ರಾಶಿಯವರಿಗೆ ಕುಟುಂಬದ ಕಡೆಯಿಂದ ಹೊಸ ಮಾತುಕತೆ ಆರಂಭವಾಗಬಹುದು. ಹಿಂದೆ ನಿಂತಿದ್ದ ಪ್ರಸ್ತಾಪ ಮತ್ತೆ ಬರಬಹುದು ಅಥವಾ ನೀವು ನಿರೀಕ್ಷಿಸದ ವ್ಯಕ್ತಿಯ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೀಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯ ಆಧಾರದ ಮೇಲೆ ತೆಗೆದುಕೊಳ್ಬೇಡಿ. ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಭವಿಷ್ಯಕ್ಕೆ ಸರಿ ಹೊಂದುವ ನಿರ್ಧಾರವನ್ನೇ ನೀವು ತೆಗೆದುಕೊಳ್ಳಿ. ಚರ್ಚೆಗೆ ಬರಬಹುದು. ನೀವು ಈ ವಿಷಯವನ್ನು ಮುಗಿದ ಅಧ್ಯಾಯ ಅಂತ ಅಂದುಕೊಂಡಿರಬಹುದು, ಆದರೆ ಇನ್ನೊಬ್ಬ ವ್ಯಕ್ತಿಯ ಮಾತಿನಿಂದ ಅದು ಮತ್ತೆ ಆರಂಭ ಆಗಬಹುದು. ಕೆಲವರು ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಒತ್ತಡ ಹಾಕಬಹುದು. ಕೆಲವರು ನಿಮ್ಮನ್ನು ತಪ್ಪು ಅಂತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನೀವು ಶಾಂತವಾಗಿದ್ದರೆ ಪರಿಸ್ಥಿತಿಯ ನಿಜವಾದ ಮುಖ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೆನ್ಪಿಟ್ಕೊಳ್ಳಿ. ಯಾರಾದರೂ ನಿಮಗೆ ಆ ಥರದಲ್ಲಿ ಸಹಿ ಮಾಡೋದಕ್ಕೆ, ಹಣ ನೀಡೋದಕ್ಕೆ ಅಥವಾ
ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಿದರೆ ತಕ್ಷಣ ಒಪ್ಕೋಬೇಡಿ. ದಾಖಲೆಗಳು, ಹಣಕಾಸಿನ ವ್ಯವಹಾರಗಳು ಮತ್ತು ಜವಾಬ್ದಾರಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಒಳ್ಳೆಯತನವನ್ನು ಕೆಲವರು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನಿಸುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಂಬಿಕೆ ಇರಲಿ, ಆದರೆ ಪರಿಶೀಲನೆ ಇಲ್ಲದೆ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬೋದಕ್ಕೆ ಹೋಗಬೇಡಿ. ಇನ್ನು ಎರಡನೆಯ ಪ್ರಮುಖ ವಿಷಯ ಹಣಕಾಸಿನ ವಿಚಾರ. ಬಾಕಿ ಹಣ, ಸಾಲ, ಯಾರಿಗಾದರೂ ನೀಡಬೇಕಾದ ಹಣ ಅಥವಾ ನಿಮಗೆ ಬರಬೇಕಾದ ಹಣದ ಬಗ್ಗೆ ಚರ್ಚೆ ನಡೀಬಹುದು. ಕೆಲವು ದಿನಗಳಿಂದ ನಿಂತಿದ್ದ ಹಣಕಾಸಿನ ವ್ಯವಹಾರ ಮತ್ತೆ ಚಲಿಸುವ ಸಾಧ್ಯತೆ ಇದೆ. ಆದರೆ ಅದೇ ಸಮಯದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಆತುರದಲ್ಲಿ ಹೂಡಿಕೆ ಮಾಡೋದು ಅಥವಾ ಯಾರಿಗಾದರೂ ಸಾಲವಾಗಿ ನೀಡೋದು ಸೂಕ್ತ ಅಲ್ಲ. ಅವಕಾಶ ಬಂದಾಗ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರನೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೆಲಸ ಮಾಡುವ ವೃಷಭ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರಂಭದಲ್ಲಿ ಕಷ್ಟ ಎನಿಸುವ ಕೆಲಸವೇ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಆಗಬಹುದು. ನಿಮ್ಮ ಕೆಲಸವನ್ನು ಗಮನಿಸುವ ಒಬ್ಬ ವ್ಯಕ್ತಿ ಇರಬಹುದು. ನೀವು ಮಾಡುತ್ತಿರುವ ಸಣ್ಣ ಕೆಲಸವನ್ನು ಕೂಡ ಅವರು ಗಮನಿಸ್ತಾ ಇರ್ಬೋದು. ಆದ್ದರಿಂದ ಈ ಸಮಯದಲ್ಲಿ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗ ಬದಲಾವಣೆ ಯೋಚನೆಯಲ್ಲಿದ್ದರೆ ಭಾವನೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ವಿಷಯವನ್ನು ಪರಿಶೀಲನೆ ಮಾಡಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ವ್ಯವಹಾರ ಮಾಡೋರಿಗೆ ಹಳೆಯ ಗ್ರಾಹಕ, ಹಳೆಯ ಸಂಪರ್ಕ ಅಥವಾ ಹಿಂದೆ ನಿಂತಿದ್ದ ಒಂದು ಯೋಜನೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಅದು ನಿಮಗೆ ಒಳ್ಳೆಯ ಅವಕಾಶ ಆಗಬಹುದು. ಆದರೆ ಮಾತಿನ ಮೇಲೆ ಮಾತ್ರ ಭರವಸೆ ಇಡಬೇಡಿ. ಹಣ, ದಾಖಲೆ ಮತ್ತು ಒಪ್ಪಂದ ವಿಷಯದಲ್ಲಿ ಸ್ಪಷ್ಟತೆ ಇರಲಿ. ಸಂಬಂಧಗಳ ವಿಚಾರದಲ್ಲಿ ಕೂಡ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಅನ್ನೋದು ಕಾಣಿಸಬಹುದು. ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಇರುವ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ಸಂದರ್ಭ ಬರಬಹುದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹೇಳಿದ ಮಾತು ನಿಮ್ಮ ಕಿವಿಗೆ ಬೀಳಬಹುದು. ಮೊದಲಿಗೆ ನೋವಾಗಬಹುದು, ಆದರೆ ನಂತರ ಆ ಮಾತಿನ ಹಿಂದಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ವೃಷಭ ರಾಶಿಯವರೇ, ಈಗ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಇತರರು ನಿಮ್ಮನ್ನು ಕೋಪಗೊಳಿಸೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ನೀವು ತಕ್ಷಣ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮೌನವೇ ಕೆಲವೊಮ್ಮೆ ನಿಮ್ಮ ಉತ್ತರವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಭಯಪಡೋದಕ್ಕಾಗಿ ಅಲ್ಲ, ಕೆಲವು ಘಟನೆಗಳು ನಿಮ್ಮನ್ನು ಎಚ್ಚರಿಸೋದಕ್ಕೆ ಬರುತ್ತೆ. ಇನ್ನು ವೃಷಭ ರಾಶಿಯವರೇ, ಈಗ ಎರಡನೇ ಭಾಗವನ್ನು ಬಹಳ ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಮುಂದಿನ ಪ್ರಮುಖ ತಿರುವು ಸಂಬಂಧ ಮತ್ತು ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಮದುವೆಯ ವಿಚಾರದಲ್ಲಿ ಇರುವ ವೃಷಭ ರಾಶಿಯವರಿಗೆ ಕುಟುಂಬದ ಕಡೆಯಿಂದ ಹೊಸ ಮಾತುಕತೆ ಆರಂಭವಾಗಬಹುದು. ಹಿಂದೆ ನಿಂತಿದ್ದ ಪ್ರಸ್ತಾಪ ಮತ್ತೆ ಬರಬಹುದು, ಅಥವಾ ನೀವು ನಿರೀಕ್ಷಿಸದ ವ್ಯಕ್ತಿಯ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೀಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯ ಆಧಾರದ ಮೇಲೆ ತೆಗೆದುಕೊಳ್ಬೇಡಿ. ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಭವಿಷ್ಯಕ್ಕೆ ಸರಿ ಹೊಂದುವ ನಿರ್ಧಾರವನ್ನೇ ನೀವು ತೆಗೆದುಕೊಳ್ಳಿ.